ವಿವಾದ ಸುಳಿಯಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ 17 ದೃಶ್ಯಗಳಿಗೆ ಬಿತ್ತು ಕತ್ತರಿ. ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅಭಿನಯದ ಎಲ್2 ಎಂಪೂರನ್ ಸಿನಿಮಾ ತೆರೆಕಂಡ 3 ದಿನಕ್ಕೆ ವಿವಾದದ ಸುಳಿಯಲ್ಲಿ ಸಿಲುಕಿದೆ. 2 ದಿನದಲ್ಲಿ 100 ಕೋಟಿ ಕ್ಲಬ್ ಸೇರಿರುವಂತಹ ಈ ಸಿನಿಮಾ 3ನೇ ದಿನ ವಿವಾದಕ್ಕೆ ಸಿಕ್ಕಿ ಹಾಕಿಕೊಂಡಿರುವಂಥದ್ದು. ಹೀಗಾಗಿ ಸಿನಿಮಾದ 17 ದೃಶ್ಯಗಳಿಗೆ ಕತ್ತರಿ ಹಾಕೋದಕ್ಕೆ ಚಿತ್ರತಂಡ ತೀರ್ಮಾನ ಮಾಡಿದೆ. ಹೌದು, ಮಾರ್ಚ್ 27ರಂದು ತೆರೆಕಂಡಂತಹ ಮೋಹನ್ ಲಾಲ್ ಅಭಿನಯದ ಎಲ್2 ಎಂಪುರಾನ್ ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಈ ಸಿನಿಮಾದಲ್ಲಿ 2002ರ ಗುಜರಾತ್ ಗಲಭೆಯ ದೃಶ್ಯಗಳನ್ನ ತಿರುಚಿ ಬಳಸಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಹೀಗಾಗಿ ಸಿನಿಮಾದ 17 ದೃಶ್ಯಗಳಿಗೆ ಕತ್ತರಿ ಹಾಕೋದಕ್ಕೆ ಚಿತ್ರತಂಡ ನಿರ್ಧರಿಸಿದೆ. ಇಂದು ಯುಗಾದಿ ಹಬ್ಬ, ನಾಳೆ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ರಜೆ ಇರುವಂತಹ ಕಾರಣ ಹೊಸ ಆವೃತ್ತಿಯನ್ನ ಮಂಗಳವಾರ ಸೆನ್ಸಾರ್ ಮಂಡಳಿಗೆ ನೀಡಲಾಗುತ್ತೆ. ಬುಧವಾರದ ಒಳಗೆ ಎಲ್ಲ ಚಿತ್ರಮಂದಿರಗಳಲ್ಲಿ ಹೊಸ ಆವೃತ್ತಿ ತಲುಪುತ್ತೆ ಅಂತ ಹೇಳಿ ಚಿತ್ರತಂಡ ಹೇಳಿಕೆ ಕೊಟ್ಟಿದೆ. ಚಿತ್ರದಲ್ಲಿರುವಂತಹ ಮಹಿಳೆಯರ ಮೇಲಿನ ದೌರ್ಜನ್ಯ ಹಾಗೂ ಗಲಭೆಗಳನ್ನ ಬಿಂಬಿಸುವಂತಹ ಕೆಲ ದೃಶ್ಯಗಳಿಗೆ ಕತ್ತರಿಯನ್ನ ಹಾಕಲಾಗುತ್ತೆ. ವಿರೋಧಿ ಬಾಬಾ ಬಜರಂಗಿ ಹೆಸರನ್ನ ಬದಲಾಗಿಸಿರುವಂಥದ್ದು ಮತ್ತು ಜೊತೆಗೆ ಕೆಲ ಸಂಭಾಷಣೆಗಳನ್ನ ಮ್ಯೂಟ್ ಮಾಡಲಾಗುತ್ತೆ ಅಂತ ಹೇಳಿ ಚಿತ್ರತಂಡ ಪ್ರಕಟಿಸಿದೆ. ನಿರ್ದೇಶಕ, ನಟ, ನಿರ್ಮಾಪಕ ಪೃಥ್ವಿರಾಜ್ ಸುಕುಮಾರನ್ ಈ ಬಗ್ಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಸದ್ಯ ಚಿತ್ರತಂಡದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಕೈಬಿಟ್ಟರೂ ಕೂಡ ಬಿಜೆಪಿ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಭಾರಿ ನಿರಾಸೆಯನ್ನ ಹೊರಹಾಕಿದ್ದಾರೆ. ನಾನು ಲೂಸಿಫರ್ ಚಿತ್ರವನ್ನ ನೋಡಿದ್ದೇನೆ ಮತ್ತು ಅದನ್ನ ಇಷ್ಟಪಟ್ಟಿದ್ದೇನೆ. ನಾನು ಎಂಪುರಾನ್ ಸಿನಿಮಾವನ್ನ ಲೂಸಿಫರ್ನ ಮುಂದುವರಿದ ಭಾಗ ಅಂತ ಹೇಳಿದಾಗ ನೋಡುತ್ತೇನೆ ಅಂತ ಹೇಳಿದ್ದೆ. ಆದರೆ ಈಗ ಚಿತ್ರದ ನಿರ್ಮಾಪಕರು ಸ್ವತಃ ಚಲನಚಿತ್ರದಲ್ಲಿ 17 ತಿದ್ದುಪಡಿಗಳನ್ನ ಮಾಡಿದ್ದಾರೆ ಮತ್ತು ಚಲನಚಿತ್ರವನ್ನ ಮರು ಸೆನ್ಸಾರ್ಶಿಪ್ ಮಾಡಲಾಗುತ್ತೆ ಅಂತ ಹೇಳಿ ಗೊತ್ತಾಗಿದೆ. ಮೋಹನ್ ಲಾಲ್ ಅಭಿಮಾನಿಗಳು ಮತ್ತು ಇತರೆ ವೀಕ್ಷಕರನ್ನ ತೊಂದರೆಗೀಡು ಮಾಡುವಂತಹ ವಿಚಾರಗಳು ಚಿತ್ರದಲ್ಲಿ ಇದೆ ಅಂತ ಹೇಳಿ ಅರ್ಥ ಮಾಡಿಕೊಂಡಿದ್ದೇನೆ. ಚಲನಚಿತ್ರವನ್ನ ಚಲನಚಿತ್ರವಾಗಿ ನೋಡಬೇಕು, ಅದನ್ನ ಇತಿಹಾಸವಾಗಿ ನೋಡಲಾಗುವುದಿಲ್ಲ. ಅಲ್ಲದೆ ಸತ್ಯವನ್ನ ತಿರುಚಿ ಕಥೆಯನ್ನ ನಿರ್ಮಿಸೋದಕ್ಕೆ ಪ್ರಯತ್ನಿಸುವಂತಹ ಯಾವುದೇ ಚಲನಚಿತ್ರವೂ ಕೂಡ ವಿಫಲಗೊಳ್ಳುತ್ತೆ. ಹಾಗಾಗಿ ನಾನು ಲೂಸಿಫರ್ನ ಈ ಸೀಕ್ವೆಲ್ ಅನ್ನ ನೋಡುತ್ತೇನೆಯೇ? ಖಂಡಿತ ಇಲ್ಲ. ಈ ರೀತಿಯ ಚಲನಚಿತ್ರ ನಿರ್ಮಾಣದಿಂದಾಗಿ ನಾನು ನಿರಾಸೆಗೊಂಡಿದ್ದೇನೆ ಅಂತ ಹೇಳಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, V2 ನ್ಯೂಸ್, ಬೆಂಗಳೂರು.